ಹಾಯ್ ಹಲೋ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ನೀತೂಸ್ ಲೈಫ್ ಅನ್ಫಿಲ್ಟರ್ಡ್. ಹಾಗೆ ಇವತ್ತು ಸಂಡೇ ನಾವು ಎಲ್ಲಿಗೆ ಹೊರಟ್ವಿ ಅಂತ ನೀವು ನೋಡ್ತಾ ಇರಿ. ಇದು ಈ ಔಟಿಂಗ್ ಸ್ಪೆಷಲ್ ಏನು ಅಂತ ಹೇಳಿದರೆ, ಫ್ಯಾಮಿಲಿ ಔಟಿಂಗ್ ಹೋಗ್ತಾ ಇದ್ದೀವಿ. ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಪ್ಲ್ಯಾನ್ ಮಾಡಿ 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 ಫೈನಲ್ ಎದ್ಕೊಂಡು ಡೇ ಬಂದುಬಿಡ್ತು. ಅದಕ್ಕೆ ನಾವು ತುಂಬ ಎಕ್ಸೈಟ್. ಇವತ್ತು ನಾವು ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋ ಎಲ್ಲ ಡೀಟೇಲ್ಸು ನಿಮಗೆ ಈ ಲಾಗಲ್ಲಿ ಸಿಗುತ್ತೆ. ಇವತ್ತಿನ ಲಾಗ್ ಸ್ವಲ್ಪ ಲೆಂತಿ ಇರುತ್ತೆ ಪ್ರೀವಿಯಸ್ ಲಾಗಿಂತ, ಬಿಕಾಸ್ ಸೋ ಮೆನಿ ಬ್ಯೂಟಿಫುಲ್ ಥಿಂಗ್ಸ್ ಆರ್ ಹ್ಯಾಪನ್ ಟುಡೇ. ಹಾಗೆ ಸೊ ನೋಡ್ತಾ ಇರಿ, ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡಿದೆ. ಸೊ ಮುಂಚೆನೇ 5 ಗಂಟೆಗೆ ಎದ್ದು 6 o'clock ನಾವು ಮಂಗಳೂರಿಂದ ಹೊರಟಿದ್ವಿ. ಯಾರ್ಯಾರೆಲ್ಲ ಇದ್ದೀವಿ ಅಂತ ಒಂದು ಸಾರಿ ನೋಡಿ. ತುಂಬ ದಿನ ಆದಮೇಲೆ ನಾವೆಲ್ಲ ಮೀಟ್ ಮಾಡಿದ್ವಿ. ಸೊ ಆ ಒಂದು ಎಕ್ಸೈಟ್ಮೆಂಟ್, ಸೋ ಮೆನಿ ಡಿಸ್ಕಷನ್ಸ್ ಆಗ್ತಾ ಇತ್ತು. ಇವಾಗ ಮಾತಾಡ್ತಿದ್ದಾರಲ್ಲ ನಮ್ಮ ಟ್ರಿಪ್ ಪ್ಲ್ಯಾನರ್. ಸೊ ಎಲ್ರಿಗೂ ಅವರು ಹೇಳಿರಲಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ, ಸರ್ಪ್ರೈಸ್ ಆಗಿ ಇಟ್ಟಿದ್ರು. ಜರ್ನಿ ಭಜನೆ ಮೂಲಕ ಸ್ಟಾರ್ಟ್ ಆಯಿತು ನೋಡಿ. ಧ್ವಜಮುಖದವನೇ ಗನಗಲಿಗೊಡೆಯನೇ ಮೊದಲ ಪೂಜೆಯನ್ನು ಪಡೆಯುವ ದೇವನೇ. ನವಿನಾಚಕ ಗಜಾನನ ತವ ಪದ ನಮಸ್ತೆ ಗಜಾನನ. ಇನ್ನೂ ಸ್ಟಾರ್ಟ್ ಆಗಿದೆ ನೋಡಿ ನಮ್ಮ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಇನ್ನು ಫ್ಲೋರ್ ಫುಲ್ ನಮ್ಮದೇ. ಹಾಡು ನೃತ್ಯ ಅಂದ್ಕೊಂಡು ನಾವು ಹೊರಟ್ವಿ ಒಂದು ಸುಂದರವಾದ ಸ್ಥಳಕ್ಕೆ. ಅದು ಯಾವುದು ಅಂತ ಮುಂದೆ ನೋಡಿ ಗೊತ್ತಾಗುತ್ತೆ. ನಾವು ಮಂಗಳೂರವರು ಹೀಗೇನೆ, ಎಲ್ಲಿ ಹೋಗಬೇಕಿದ್ರೂ ಮೊದಲು ದೇವರಿಗೆ ಕೈ ಮುಗಿದ್ಬಿಟ್ಟೆ ಹೋಗೋದು. ನಾನು ನಮ್ಮ ಟ್ರಿಪ್ ಬಗ್ಗೆ ಹೇಳಿದ್ನಲ್ಲ, ನಾವು ಆ್ಯಕ್ಚುಲಿ ಹೊರಟಿರೋದು ಚಿಕ್ಕಮಂಗ್ಳೂರಿಗೆ, ಬಟ್ ಎಕ್ಸಾಕ್ಟ್ಲಿ ಯಾವ ಪ್ಲೇಸು ಅಂತ ಗೊತ್ತಿಲ್ಲ. ಇದು ತುಂಬ ಸರ್ಪ್ರೈಸ್ ಆಗಿದೆ ನಮಗೂ ನಿಮಗೂ ಕೂಡ. ಹಾಗೆ ಹೋಗಬೇಕಾದ್ರೆ ನಮಗೆ ಆನ್ ದ ವೇ ಉಜಿರೆ ಹತ್ತಿರ ಒಂದು ಫೇಮಸ್ ಟೆಂಪಲ್ ಇದೆ, ಶ್ರೀ ಸದಾಶಿವ ರುದ್ರ ಟೆಂಪಲ್ ಅಂತ. ತುಂಬಾ ಚೆನ್ನಾಗಿದೆ. ಇಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಫ್ಯಾಮಿಲಿಲಿ ಆಲ್ಮೋಸ್ಟ್ ಇವರೆಲ್ಲ ಬಂದಿದ್ದಾರೆ ಇದಕ್ಕಿಂತ ಮುಂಚೆ, ಬಟ್ ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ. ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಮಾತ್ರ. ಹಾಗೆ ಒಳಗೆ ಹೋಗ್ತಿದ್ದಂಗೆ ಭಕ್ತಿ ಉಕ್ಕಿ ಹರಿಯುತ್ತೆ. ಸೂರ್ಯ ಸದಾಶಿವ ದೇವಸ್ಥಾನವು ದಕ್ಷಿಣ ಕನ್ನಡ, ಕರ್ನಾಟಕದ ನಾಡ ಗ್ರಾಮದಲ್ಲಿ ಬೆಳ್ತಂಗಡಿ ತಾಲೂಕು ಕೇಂದ್ರದಿಂದ ಸುಮಾರು 12 ಕಿಲೋಮೀಟರ್ ಮತ್ತು ಉಜಿರೆ ಪಟ್ಟಣದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ದೇವರಿಗೆ ಕೈ ಮುಗಿದು ಹೊರಗಡೆ ಬರುವಷ್ಟೊತ್ತಿಗೆ ಚಿಕ್ಕ ಪುಟ್ಟ ಫೋಟೋ ಶೂಟ್ಗಳೆಲ್ಲ ನಡೀತಾ ಇತ್ತು. ನೀವೇ ನೋಡ್ತಾ ಇದ್ದೀರಲ್ಲ. Hello guys, I am Sauru. ಸೊ ಇದೆಲ್ಲ ಮುಗಿಸಿ ಹೊಟ್ಟೆ ಹಸಿತಾ ಇತ್ತು, ಏನಾದರೂ ತಿನ್ನೋಣ ಅಂತ ನಾವು ಅಲ್ಲಿಂದ ಹೊರಗಡೆ ಬಂದ್ವಿ. ಅಲ್ಲಿ ನೋಡಿದರೆ ದಿಶಾ ಫುಡ್ ಕಾರ್ನರ್ ಅಂತ ಒಂದು ಸೂಪವಾಗಿರೋ ಒಂದು ಹೋಟೆಲ್ ಕಾಣಿಸ್ತು. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಯಿತು. ನೋಡ್ತಾ ಇರಿ, ಕಾಯ್ತಾ ಇದ್ದಾರೆ ಫುಡ್ ಬರಲಿ ಅಂತ. ಟ್ರಾವೆಲ್ ಮಾಡಿಬಿಟ್ಟು ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ 7-8 o'clock ಒಳಗಡೆ ಬ್ರೇಕ್ಫಾಸ್ಟ್ ಮುಗಿಸ್ತಾರೆ. ಸೊ ಜರ್ನಿ ಖಾಲಿ ಹೊಟ್ಟೆಲಿ ಬಂದಿದ್ವಿ, ಏನು ತಿಂದೆ, ಹೊಟ್ಟೆ ಹಸಿವಾಗ್ತಿದ್ದು. ಫುಡ್ಡೆಲ್ಲ ಆರ್ಡರ್ ಮಾಡಿದ್ವಿ. ಹಾಗೆ ಸ್ವಲ್ಪ ಅದು ಇದು ಅಂತ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಫುಡ್ ಬಂದಮೇಲೆ ತಿಂದುಬಿಟ್ಟು ಮತ್ತೆ ನಾವು ಹೊರಡೋದು ಇಲ್ಲಿಂದ. ಸೊ ಇದು ಒಂದು ಕಂಟಿನ್ಯೂಸ್ ಜರ್ನಿ ಆಗುತ್ತೆ, ಒನ್ ಸ್ಟ್ರೆಚ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ನಾವು ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂತ ವೆಯ್ಟ್ ಮಾಡಿ ನೋಡಿ. ನನಗೆ ಈ ಬೆಟ್ಟ ಗುಡ್ಡಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದೇನು ಮುಂಚೆಯಿಂದನೇ ನನಗೆ ಈ ಬೆಟ್ಟ ಹತ್ಕೊಂಡು ಹೋಗಬೇಕು ಅಂತ ಎಲ್ಲ ಏನೋ ಆಸೆ. ಅಲ್ಲಿ ನನಗನ್ಸೋ ಪ್ರಕಾರ ಅಲ್ಲಿ ನೆಮ್ಮದಿ, ಶಾಂತಿ ಎಲ್ಲ ಸಿಗುತ್ತೆ ಅಂತ. ಹಸಿರು ಎಲೆಗಳ ಮಧ್ಯೆ, ಗಿಡಗಳ ಮಧ್ಯೆ ನಡ್ಕೊಂಡು ಹೋಗೋಕ್ಕೆ ಏನೋ ಒಂದು ಚಂದ. ಹಾಗೆ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ, ನಾನು ಫೀಲ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಉಸಿರಾಡೋ ಗಾಳಿ ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ, ಈ ಹಸಿರುಗಳ ನಡುವೆ ಹೋಗ್ತಾ ಇದ್ದರೆ. ಪ್ಯೂರ್ ಅದು ತುಂಬಾ ಎಷ್ಟು ಒಳ್ಳೆಯದು ಈ ಜೀವಕ್ಕೆ, ಎಷ್ಟು ನೆಮ್ಮದಿ ಕೊಡುತ್ತೆ. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ, ಯಾವುದೇ ಒಂದು ಕಲಹಗಳಿಲ್ಲ. ಒಂದು ಸುಂದರವಾದ ತಾಣ ಇದು. ಹೀಗೆ ಹೋಗ್ತಾ ಇರಬೇಕಾದ್ರೆ ಹಾಗೆಯೇ ಕಣ್ಮುಚ್ಕೊಂಡು ಫೀಲ್ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ. ದಾರಿಯುದ್ದಕ್ಕೂ ಹಾಡು ಹಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಬಂದ್ಲು ನೋಡಿ ನಮ್ಮ ಪುಟಾಣಿ ಸಿಂಗರ್. ನಿಮಗೆ ಈ ಸಾಂಗ್ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಬಟ್ ಆ್ಯಕ್ಚುಲ್ ಸಾಂಗ್ ಕೇಳಿರೋರು ಈ ಸಾಂಗನ್ನು ಯಾವ ರೀತಿ ತಗೊಳ್ತೀರಾ ಅಂತ ಗೊತ್ತಿಲ್ಲ. ಸೊ ಲಿರಿಕ್ಸ್ ಹೇಗಿದೆ ಅಂತ ನೀವು ಜಸ್ಟ್ ಬಂದು ಕೇಳಿ. Daisy, hey, it's Sunday.
ಚೂರು ಬರ್ತಾರೆ ಟಿವಿನ್ ಕೂಡ ಕತ್ತು 1 + 1 + 2 mana 2 + 2 + 2 ನಮ್ಮ ನೀರನೇ ಮಂದಿರಿ ಪಾಡಿ మన మన అని చెప్పే ಬಿಸಿಲನೇ ನಮ್ಮನಸೆ ಏನು ಪಪ್ಪಿ ಚಿಕ್ಕ ಮಂದಿರಿ ಪಾಡಿ ಪಪ್ಪಿ ಚಿಕ್ಕಾಗೆ ಭಾರಿ ಶೋಕ ಆತನೆ ಭಾರಿ ಅಂಜಿ ಮಾತಿರ್ಲ ಚಾಟಿ ಮಾತಾಡೋದು ಭಾರಿ ಬತ್ತಿಯಾನೆ ಮಾತಿರ್ಲ ಮೆಚ್ಚಿದ್ದಾರೆ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಎಲ್ಲಿ ಗೊತ್ತಾ, ಚಿಕ್ಕಮಂಗ್ಳೂರಿನಲ್ಲಿ ತುಂಬ ಫೇಮಸ್ ಪ್ಲೇಸ್. ಮಳೆಗಾಲದಲ್ಲಿ ನಾರ್ಮಲಿ ಹೋಗ್ತಾರೆ ಇಲ್ಲಿ ಎಲ್ಲರೂ. ಅದು ಯಾವ ಪ್ಲೇಸ್ ಗೊತ್ತಾ ನಿಮಗೆ? ದೇವರ ಮನೆ. ನೋಡಿ ಎಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ. ಅಷ್ಟೊಂದು ಸುಂದರವಾಗಿದೆ ಆ ಜಾಗ. ಅಷ್ಟೊಂದು ಬಿಸಿಲಿದ್ರು ಕೂಡ ನಮಗೆ ಒಂಚೂರು ಬಿಸಿಲಿನ ಶಾಖನೇ ತಟ್ಟಲಿಲ್ಲ. ಯಾಕಂದರೆ ಅಲ್ಲಿ ಒಂಥರ ತಂಪಾದ ವಾತಾವರಣ ಇತ್ತು. ಆ ಹಸಿರು ಎಲೆಗಳ ನಡುವೆ, ಆ ಗಿಡಗಳ ನಡುವೆ ನಡ್ಕೊಂಡು ಹೋಗಬೇಕಾದ್ರೆ ನಮಗೆ ಬಿಸಿಲು ಆ್ಯಕ್ಚುಲಿ ತಾಗಲೇ ಇಲ್ಲ. ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿರುವ ದೇವರ ಮನೆ ಪ್ರಕೃತಿಯ ಮಡಿಲಲ್ಲಿ ಮುಳುಗಿ ಹೋಗುವ ಅನುಭವವನ್ನು ನೀಡುತ್ತದೆ. ಇದರ ಹಚ್ಚ ಹಸಿರು, ಪ್ರಶಾಂತ ಸರೋವರಗಳು ಮತ್ತು ಮಂಜಿನಿಂದ ಆವೃತವಾದ ಪರ್ವತಗಳು ಪ್ರಕೃತಿ ಪ್ರಿಯರಿಗೆ ಮತ್ತು ಸಾಹಸ ಪ್ರಿಯರಿಗೆ ಸ್ವರ್ಗವಾಗಿದೆ. ಸ್ಟಾರ್ಟ್ ಆಯಿತು ನೋಡಿ ನಮ್ಮ ಫೋಟೋಶೂಟ್. ಎಲ್ಲರೂ ಬ್ಯುಸಿ, ನಾ ಮುಂದು ತಾ ಮುಂದು ಅಂತ. ಸೊ ಇಲ್ಲಿ ನಮ್ಮ ಜೊತೆ ಬಂದಿರೋ ಬೆಸ್ಟ್ ಫೋಟೋಗ್ರಾಫರು ಮತ್ತು ಯಾರೂ ಅಲ್ಲ, ನಮ್ಮ ಸೌರು. ಸೊ ಎಲ್ಲರೂ ಅವನಿಗೆ ಡಿಪೆಂಡ್ ಆಗಿದ್ದಾರೆ, ಫೋಟೋಸ್ ಬೇಕು ಅಂತ. ಸೊ ಎಲ್ಲರೂ ಫೋಸ್ ಕೊಡ್ಕೊಂಡು ವೆಯ್ಟ್ ಮಾಡಿಕೊಂಡು ಹಾಗೆ ನಿಂತಿದ್ದಾರೆ. ಕೆಲವರು ಪ್ರಕೃತಿದು ಸೌಂದರ್ಯ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರೆ, ಇನ್ನು ಕೆಲವರು ಫೋಟೋಸ್ಗಾಗಿ ಕಾಯ್ತಾ ಇದ್ದಾರೆ. ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಅಣ್ಣ ತಮ್ಮಂದಿರೆಲ್ಲ ಜೊತೆಯಾಗಿ ನಿಂತ್ಕೊಂಡು ತಮ್ಮ ಫೋಟೋ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ನಮ್ಮ ಸೌರವ್ ರಾಮ್ ಅವರಿದ್ದ. ಹಾಯ್, ಇಲ್ಲಿ ನೋಡಿ ನಮ್ಮ ಬ್ಯೂಟಿಫುಲ್ ಗರ್ಲ್ಸ್, ನಮ್ಮ ಫ್ಯಾಮಿಲಿದು. ಸೊ ನೋಡಿ ಪಾಪ ಕಾಯ್ತಾ ಇದ್ದಾರೆ ಫೋಟೋಸ್ ಬೇಕು ಅಂತ ಹೇಳಿ. ನಮ್ಮ ಸೌರು ಅಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾನೆ ಅಣ್ಣ ತಮ್ಮಂದಿರ ಫೋಟೋ ತೆಗಿಯೋದ್ರಲ್ಲೇ. ಸೊ ನೆಕ್ಸ್ಟ್ ಇವ್ರ ಫೋಟೋ ತೆಗಿತಾನೆ. ಸೊ ಫೈನಲಿ ಇವಾಗ ನಮ್ಮ ಬ್ಯೂಟಿಫುಲ್ ಲೇಡೀಸಿದ್ದು ಫೋಟೋ ಸೆಷನ್ ನಡೀತಾ ಇದೆ. ಮಿಸ್ಟರ್ ಸೌರವ್ ರಾಮ್ ಅವರು ಕ್ಲಿಕ್ ಮಾಡ್ತಾ ಇದ್ದಾರೆ. ನೋಡಿ ಬಂದರು ನಮ್ಮ ಅಶ್ವಿನ್ ಪಂಡಿತ್. ಹಾಗೆ ಫೋಟೋ ಸೆಷನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟಿದ್ವಿ. ಆ್ಯಕ್ಚುಲಿ ಏನಪ್ಪ ಅಂದರೆ ನಾವಿದು ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ರೀಲ್ಸ್ ಎಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ವಿ. ಬಟ್ ಏನಾಯಿತು ಗೊತ್ತಿಲ್ಲ, ನಮ್ಗೆ ಯಾವ ರೀಲ್ಸು ಮಾಡೋಕ್ಕಾಗಿಲ್ಲ. ಹಾಗೆ ಇಲ್ಲಿಂದ ಹೊರಟ್ವಿ. ಅದೇ ಗ್ರೀನರಿ ಮಧ್ಯೆ ಹೋಗ್ತಾ ಇದ್ವಿ. ನಿಜವಾಗ್ಲೂ ಹೇಳ್ತೀನಿ, ಸಿಟಿ ಲೈಫ್ಗಿಂತ ಈ ಹಳ್ಳಿ ಲೈಫಿಗೆ ಎಷ್ಟೋ ಬೆಟರ್ ಅಂತ ಅನ್ನಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಈ ಪ್ಲೇಸ್ ಇದೆಲ್ಲ, ಇದೇ ನಿಜವಾದ ದೇವರ ಮನೆ. ಬೆಟ್ಟದ ಮೇಲೆ ಹೋದರೆ ನಿಮಗೆ ಈ ಪುಟ್ಟದಾದ ದೇವಸ್ಥಾನ ಕಾಣಿಸುತ್ತೆ. ಇದೇ ದೇವರ ಮನೆ. ನೆಕ್ಸ್ಟ್ ಏನಪ್ಪ ಅಂದರೆ ನೋಡೋಣ ಎಲ್ಲರ ಒಪಿನಿಯನ್ ಹೇಗಿದೆ ದೇವರ ಮನೆ ಬಗ್ಗೆ ಅಂತ. ಫಸ್ಟಿಗೆ ಪುತ್ತೂರು ದಾರಡಕ್ಕೆ ಖುಷಿ ಆಡಿದಾದಿತ್ತು. ನಾವು ದೇವರ ಮನೆ ಬೆಟ್ಟ ದೇವರ ಮನೆ ಜಯಂತೀಸ್ ಬೆಟ್ಟ ಚೆತ್ತನ್ ಕನ್ನಡನ ಅಲ್ಲಿ ಒಳ್ಳೆದಿತ್ತು. ಕೆರೆ ಎಂತಿತ್ತು ಸೂಪರ್ ಸೂಪರ್ ಎಕರ್ದಾನ ಸೂಪರ್ ತರ್ಟಿ ವಯಸ್ ನದಿ ಕಡಾಂಡೆ ಕೂಡ ಬೋಡ ಬೋಡ್ 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 ഞാൻ പണ്ട് സൂപ്പർ ನಾನು ಆಸನ ಬೋರ್ ನೇತಾರ ಪೇರ ಕಾಪಾಯ ಲೈನ್ ಇಂಚ ಉಂತೊಂದಿತ್ತು ಒಂಜಿ ಫೋಟೋ ದೆಪ್ಪೆರೆ ಒಂಜಿ 5 ನಿಮಿಷ ಯಾಳು ಉಂತೊಂದಿತ್ತಿಲ ಕಾಲೆ ಇಂಚ ಒಂಜಿ ಎಡಿಟ್ ಕಟ್ಟಾವೆ ಅಡ್ಡೆ ಬೈಜ ಫೋಟೋ ಅಂದಸ್ಪ ಅಂಡೊಂಡು ಫೋಟೋ ಶ್ರೀ ಶಕ್ತಿ ಶ್ರೀ ಶಕ್ತಿ ಸಂಘದ ಶ್ವಾಸಜ್ಜನ್ನ ಸಹಾಯ ಸ್ವಾಸಯ ಕುಡಲ ಉಲ್ಲಾಸ ಡಾರ್ಕ್ ಪಾತ್ರ ಅವು ಪಾತ್ರ ಅಭಿರ
ಅವಿನ ಜರ್ನಿ ಶೋಕಿತ್ತು ಜಾಗೆ ವೈರಂತ ಬಂಗಾಂಡ ಐನ್ ಸೆನ್ಸ್ ದೇಪುಗನ ತಿತ್ತು ಬರಿಯರು ಕೊರಾಯರು ಮಸ್ತ್ ವೈರಡ್ಡೆ ಬಂಗಾಂಡ ಐನ್ ಸೆನ್ಸ್ ಕೊರುವೇರ ಐನ್ ಸೆನ್ಸ್ ದೇತನಗನ ಕೊರುವೇರ ನಮಗೆ ಒಂದು ಫೋಟೋ ತೆತ್ತಿಜೆನ್ನ ಓಂಜಿ ಆನಂದಿ ತಪ್ಪು ನಡತದೆ ಫೋಟೋಗ್ರಾಫರ್ಗೆ ಪಂಡ ಎಂಚ ತಪ್ಪು ನಟ್ಟರೆ ಅಂತ ಅನ್ಕೊಡು ಈ ತಪ್ಪು ನಟ್ಟು ಕಾರ್ಬತ್ ಮಮ್ಮಿನ ಕಾರ್ಬತ್ ಪೇರ್ಚು ಲೇಖಶ್ರೀ ಎಂಚಾಂಡ್ ಮೇರಿತ್ತೆ ಪಾತೆರಡು ಮೇರಿನ ಪಾತೆರಡು ಬಂದ ಬಿಡ್ಪುನೆ ಇಜ್ಜ ಅರೆಲ್ಲ ಅರ್ನ ಮಗಲ್ ಒಂಜಿ ಪೋಸ್ಟ್ಲ ಕೊಡ್ತಾರಂತ ಫೋಟೋ ಅಯ್ಯೋ ನಿಕಲು ರೆಡಿ ಬಂದ್ಬಿಡ್ಚ ಪೋಸ್ ಕೊರ್ಪ ಡ್ರೈವರ್ಲ ಬಿಡಿದಿರ್ಗಲ್ಲಿ ಪೋಸ್ ಕೊಡ್ತು ಜೇರಿಗೆ ಜಪ್ಪುನಾಗನೆ ಒಂಡ್ರೆ ಜಪ್ಪುನಾಗನೆ ಪನೋಡು ನೀ ಪೋಸ್ ಕೊಡು ರೆಡಿ ಮಂತ್ ಅಪ್ಪೆನಗೆ ನುಜಿಗೆ ಬಾವೆಂಚ ಫೋಟೋಗೆ ಬೈದೇರು ಸೂಪರ್ ನಟ್ಟು ಮಾತಾರ ಹೋಗಿದ್ದೇರು ಪ್ರಿಯಾಂಚಾನ್ ಅವು ಎಡ್ಡಾಂಡ್ ರೆಡ್ ಇಜ್ಜಲ್ಲಕ ಮಿಕ್ಸ್ಡ್ ಅಪ್ ಇನ್ನು ಸೋಕಿತ ಅಲ್ಪ ಇತ್ತಿನ ಬಾಯ್ಸ್ ರಿಮಿಕ್ಸ್ ಇರುತ್ತೆ ಸೋಕಿತಿನೇರಿ ಅಲ್ಪ ಇತ್ತಿನ ಬಾಯ್ಸ್ ಮತ್ತೆ ಗಟ್ಟಲಾವು ತೂತಲ್ ಮಾಮಿ ಮಾಮಿ ಅಲ್ಲೆಲ್ ತೂತಲ ಗಟ್ಟದಾಗ್ಲೆನ್ ತೂತಲ್ ಮಾಮಿ ನನ್ನ ದ್ರಿಯಾ ಗೌಡ ನೆಕ್ಸ್ಟ್ ಅಶ್ವಿನ್ ನೆಕ್ಸ್ಟ್ ಮನಸ್ಸು ಎಂಚಾನ್ ದಾದಾ ಸೋಕಿತ್ತು ಜೋಕುಲ ಗುಡ್ಡೆ ಉಡ್ಸೇನೆ ಹೋಗೋಣ ತಂಪು ಹೇಗಿದೆ ಹೇಗಿತ್ತು ಅನಿಸಿಕೆ ಹೇಳಿ So wonderful. So beautiful, so elegant, looking like a wow. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉನ್ನೆ ಬೆಲ್ಲ ದಪ್ಪದಲ್ಲಿದೆ ಕುಯಿ ನಾಯಿ ಮರಿ ಎಲ್ಲಿದೆ ಜಗಳ ಬೇದ ಕೂನಿನಲ್ಲಿ ಮಲಗಿದೆ ನಾನು ಆಯ್ತ ಮಾರಿ ಕೋಣೆಡು ಜಪ್ಪುಲಿ ನಾಯಿ ಮರಿ ಎಲ್ಲಿದೆ ಬ್ಯಾಕ್ ಸೀಟ್ ಅಲ್ಲಿ ಕುಳಿತಿದ್ದಿ ಇಲ್ಲಿ ಕುಳಿತಿದೆ ಬ್ಯಾಕ್ ಸೀಟ್ ಅಲ್ಲಿ ಕುಳಿತಿದೆ ಅದು ಇದು ಅಂತ ಮಾತಾಡಿಕೊಂಡು ಎಲ್ಲರೂ ಟಯರ್ಡ್ ಆಗಿದ್ರು, ಸುಸ್ತಾಗಿಬಿಟ್ಟಿದ್ರು. ಒಂದು ಕಡೆ ಹಸಿವು ಕೂಡ ಆಗ್ತಾಯಿತ್ತು, ಮಧ್ಯಾಹ್ನದ ಹೊತ್ತಲ್ವಾ. ಅಲ್ಲಿಂದ ನಾವು ಹೊರಟಿದ್ದು ಊಟಕ್ಕೆ. ನಮಗೆ ಅವಾಗ ಕಾಣಿಸಿದ್ದು ಹೋಟೆಲ್ ಮತ್ಸ್ಯ. ಚಿಕ್ಕಮಂಗ್ಳೂರಲ್ಲಿರೋ ಈ ಹೋಟೆಲ್ ಮತ್ಸ್ಯ ತುಂಬಾ ಚೆನ್ನಾಗಿದೆ. ಒಳಗಡೆ ಹೋದರೆ ತುಂಬ ಸ್ಪೇಷಿಯಸ್ ಆಗಿದೆ ಪ್ಲೇಸ್. ಎಷ್ಟು ಜನರಿಗೂ ಕೂತ್ಕೊಂಡು ಇಲ್ಲಿ ಊಟ ಮಾಡ್ಬೋದು. ನಮ್ಮ ಜೊತೆ ಚಿಕ್ಕ ಪುಟ್ಟ ಮಕ್ಕಳು ತುಂಬ ಚೆನ್ನಾಗಿದ್ರು, ಅವರಿಗೂ ತುಂಬ ಕಂಫರ್ಟೇಬಲ್ ಅಂತ ಅನಿಸುತ್ತು ಅಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೆ. ಸೊ ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಿದ್ದಾರೆ. ಈ ಫುಡ್ಡೆಲ್ಲ ಕ್ಲಿಯರ್ಲಿ ನಮಗೆ ಮ್ಯಾಂಗ್ಳೂರು ಫುಡ್ ಥರನೇ ಫೀಲ್ ಆಯಿತು. ನಾವು ಅದೇ ಅವರ ಓನರ್ ಹತ್ರ ಮಾತಾಡಿದ್ವಿ, ಆಗ ಅವ್ರು ಹೇಳಿದರು ಅವರು ಉಡುಪಿ ಅವರೇ. ಸೊ ಹಾಗೆ ಆ ಫುಡ್ಗೆ ಟೇಸ್ಟು ನಮ್ಮ ಮಂಗ್ಳೂರು ಸೈಡಿದೆ ಟೇಸ್ಟ್ ಇದೆ ಅಂತ. ತುಂಬಾ ಚೆನ್ನಾಗಿತ್ತು. ಫಿಶ್ ಫ್ರೈ ಆಗಿರಲಿ, ಚಿಕನ್ ಐಟಮ್ಸ್ ಆಗಿರಲಿ, ಎಲ್ಲನೇ ತುಂಬ ಟೇಸ್ಟಿಯಾಗಿದ್ದು. ಮಕ್ಕಳು ಕೂಡ ಚೆನ್ನಾಗಿ ಊಟ ಮಾಡಿದ್ರು, ಎಲ್ರಿಗೂ ಇಷ್ಟ ಆಯಿತು. ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಹಾಗೆ ಸುಮ್ಮನೆ ಕೂತ್ರೆ ನಿದ್ದೆ ಬರುತ್ತಲ್ವಾ ಅಂತ ಚಿಕ್ಕ ಪುಟ್ಟ ಗೇಮ್ಸ್ ಎಲ್ಲ ಇಟ್ಟಿದ್ವಿ. ಸೊ ನಮ್ಮ ದ್ರಿಯಾ ಏನೋ ಆ್ಯಕ್ಷನ್ ಮಾಡ್ತಿದ್ದಾಳೆ, ಆನ್ಸರ್ ಯಾರಿಗೂ ಸಿಗ್ತಾ ಇಲ್ಲ. ಸ್ಟಿಲ್ ಶೀ ಈಸ್ ಟ್ರೈಯಿಂಗ್ ಹರ್ ಬೆಸ್ಟ್. ಸೊ ಆನ್ಸರ್ ಹುಡ್ಕೋಕ್ಕೋಸ್ಕರ ಏನೋ ಆ್ಯಕ್ಷನ್ ಮಾಡ್ತಿದ್ದಾಳೆ, ಬಟ್ ಬೇರೆ ಬೇರೆ ಆನ್ಸರ್ ಬರ್ತಾಯಿದೆ. ನೋಡ್ತಾ ಇರಿ ಫೈನಲಿ ಉತ್ತರ ಕಂಡು ಹಿಡಿತಾರಾ ಇಲ್ವಾ ಅಂತ. ಗರುಡ ಗಮನ ವೃಷಭ ವಾಹನ, ಓ ದೇವರೇ. ಇಲ್ಲಿ ಚಿಕ್ಕ ಪುಟ್ಟ ಶಾಪಿಂಗ್ ನಡೀತಾ ಇತ್ತು. ಕ್ಯಾಪ್ಸ್, ಹ್ಯಾಟ್ಸ್, ಹಾಗೆ ಎಲ್ಲ ಚಿಕ್ಕ ಪುಟ್ಟ ಐಟಮ್ಸ್ ಇತ್ತು. ಸೊ ನಮ್ಮದೆಲ್ಲ ಚಿಕ್ಕ ಪುಟ್ಟ ಶಾಪಿಂಗ್ ನಡೀತು. ನಮ್ಮ ದಿವಿನಂತೂ ಇದನ್ನು ತಗೊಂಬಿಟ್ಟ, ಹಾಗೆ ಪೋಸ್ ಕೊಡ್ತಾ ಇದ್ದಾನೆ. ಎಲ್ಲ ಕ್ಯೂಟ್ ಐಟಮ್ಸ್ ಇದೆ ಇಲ್ಲಿ ಅಲ್ವಾ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಮುಳ್ಳಯ್ಯನಗಿರಿ. ಸೊ ಅಲ್ಲಿಗೆ ಜೀಪಲ್ಲೇ ಹೋಗಬೇಕು. ಸೊ ಎಷ್ಟೋ ವರ್ಷಗಳಾಗಿತ್ತು ಜೀಪಲ್ಲಿ ಕೂತ್ಕೊಂಡು ಹೋಗಿದೆ. ಇದೊಂಥರ ಹೊಸ ಅನುಭವ. ಅಲ್ಲಿರೋ ಜಾಗ ಎಲ್ಲ ನೋಡಿಕೊಂಡು ಜೀಪಲ್ಲಿ ಟ್ರಾವೆಲ್ ಮಾಡೋದೇ ಏನೋ ಒಂಥರ ಮಜಾ ಕೊಡ್ತು ನಮಗೆ ನಿಜವಾಗ್ಲೂ. ಹೆವನ್
ಟ್ರೂ ಡೆಫಿನೇಷನ್ ಆಫ್ ಬ್ಯೂಟಿ ಅಂತ ಬೇಕಿದ್ದರೆ ನೀವು ಡೆಫಿನೆಟ್ಲಿ ಹಿಲ್ ಪ್ಲೇಸ್ಗೆಲ್ಲ ವಿಸಿಟ್ ಆಗಬೇಕು. ನಿಜವಾದ ಸೌಂದರ್ಯ ಇಲ್ಲಿ ಸಿಗುತ್ತೆ ನಿಮಗೆ. ನೋಡಿ ಗೈಸ್, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ರೋಡ್ ಏನೋ ಕನ್ಸ್ಟ್ರಕ್ಷನ್ ಅಂತೆ, ಹಾಗೆ 1 ಕಿಲೋಮೀಟರ್ ನಾವು ಪಾದಯಾತ್ರೆ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಜೀಪ್ ಇಲ್ಲಿ ಮೇಲೆ ತನಕ ಬರುತ್ತೆ, ಇಲ್ಲಿಂದ ಮತ್ತೆ 1 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗಬೇಕು. ನೋಡಿ, ದಿಸ್ ಇಸ್ ಚಾಲೆಂಜ್ ನನಗೆ ಇವತ್ತಿಗೆ. ಮನೆ ಹತ್ರ ಆದರೆ 1/2 ಕಿಲೋಮೀಟರ್ ಹೋಗೋಕ್ಕೂ ಹಿಂದೆ ಮುಂದೆ ನೋಡ್ತೀವಿ. ಅದೇ ನಮಗೆ ಇಂಥ ಸುಖವಾಗಿರೋ ಪ್ಲೇಸ್ಗೆ ಬರಬೇಕು ಅಂತ ಹೇಳಿದರೆ ನಾವು ಎಷ್ಟೇ ಕಷ್ಟ ಆದರೂ ನಡ್ಕೊಂಡು ಹೋಗ್ತೀವಿ ಅಲ್ವಾ. ಒಂಥರ ಚೆನ್ನಾಗಿತ್ತು ಈ ವ್ಯೂಸ್ ಎಲ್ಲ. ಸೀರಿಯಸ್ಲಿ ಇಲ್ಲೆಲ್ಲ ಈ ಮಳೆ ಬಂದ ಟೈಮಲ್ಲೆಲ್ಲ ಬರಬೇಕು, ಆಗ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಬೇರೆಲ್ಗೂ ಅಲ್ಲ, ಮುಳ್ಳಯ್ಯನಗಿರಿಗೆ. ಸೊ ಅದೇ ಹೇಳಿದಲ್ಲ, 1 ಕಿಲೋಮೀಟರ್ ವಾಕ್ ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಇನ್ನೂ ಇದೆ, ಇನ್ನೂ 1 ಕಿಲೋಮೀಟರ್ ಆಗಲಿಲ್ಲ, 1 ಕಿಲೋಮೀಟರ್ ತನಕ ಇದೆ ವಾಕ್ ಮಾಡೋಕ್ಕೆ. ಸೀರಿಯಸ್ಲಿ ತುಂಬ ಸುಸ್ತಾಗ್ತಿದೆ. ವಾಕ್ ಮಾಡಿ ಅಭ್ಯಾಸ ಇಲ್ಲಲ್ಲ, ಏನು ಮಾಡೋದು, ನಡೆಯೋಕ್ಕೆ ಆಲಸ್ಯ ನಮಗೆ. ಹಾಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಇವರಿನ್ನೂ ಹಿಂದೆಯಿಂದ ಬರ್ತಾ ಇದ್ದಾರೆ. ನಮ್ಮ ಅಕ್ಕಂಗಂತೂ ಕಂಪ್ಲೀಟ್ ಸುಸ್ತಾಗಿದ್ದಾರೆ. ಸೊ ಮಠ ಮಧ್ಯಾಹ್ನ ನಡ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ. ನಾವಿವಾಗ ಅಲ್ಲಿ ಹೋಗಬೇಕು. ಗಾಡ್, ದಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಇಟ್ಸ್ ಬಿಟ್ ಟಫ್ ಅಂತ ಫೀಲ್ ಆಗ್ತಿದೆ ಇವಾಗಲೇ. ಬೆಟ್ಟದ ಮೇಲೆ ಫೋಟೋಸಲ್ಲೇ ನೋಡೋಕ್ಕೆ ಚಂದ, ಡೆಫಿನೆಟ್ಲಿ ನಾಟ್ ಇನ್ ರಿಯಲ್. ಫೈನಲಿ ಇಲ್ಲಿ ಬಂದುಬಿಟ್ಟು ಮುಳ್ಳಯ್ಯನಗಿರಿ ಎಂಟ್ರ್ ಆಗಿದ್ದೀವಿ. ಎಷ್ಟೊಂದು ದೂರದಿಂದ ನಡ್ಕೊಂಡು ಬಂದ್ವಿ ಅಂದರೆ ತುಂಬ ಟೈಮಾಗಿ ಹೋಗಿತ್ತು. ಇಷ್ಟೊಂದು ವಾಕ್ ಮಾಡಿದೆ. ನೋಡಿ, ಅಲ್ಲಿ ಪೀಕಲ್ಲಿ ಹೋಗ್ತಿದ್ದಾರೆ ನೋಡಿ ಇವರೆಲ್ಲ. ಬ್ರಿಯಾ ಅಂತೂ ಫುಲ್ ಮುಂದಾಗಿ ಹೋಗ್ಬಿಟ್ಟಿದ್ದಾಳೆ. ದಿವಿನೂ ನೋಡಿ ಹೋಗ್ತಿದ್ದೇನೆ ನಡ್ಕೊಂಡು. ಓಕೆ, ಚಪ್ಪಲಿ ಇಲ್ಲಿ ಬಿಡಬೇಕಂತೆ. ಸೊ ಇಲ್ಲಿಂದ ಮತ್ತೆ ಹತ್ಕೊಂಡು ಹೋಗಿ ಫೈನಲಿ ನಾವು ರೀಚ್ ಆದ್ವಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ. ಟಾಪಲ್ಲಿರೋ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ನಾವು ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಮೇಲೆ ದೇವಸ್ಥಾನ ಇದೆ. ಸಮುದ್ರ ಮಟ್ಟಕ್ಕಿಂತ 6100 ಅಡಿ ಎತ್ತರದಲ್ಲಿದೆ ಈ ದೇವಸ್ಥಾನ. ಇಲ್ಲಿಗೆ ಬರೋದು ನಿಜವಾಗ್ಲೂ ಒಂದು ಸಾಹಸನೇ. ಇದೇ ನೋಡಿ ಮುಳ್ಳಯ್ಯನಗಿರಿಯ ತುದಿಯ ದೃಶ್ಯ. ಚೆನ್ನಾಗಿದೆ ಅಲ್ಲ? ಹತ್ತೋದಷ್ಟೇ ಅಲ್ಲ, ಇಳಿಯೋದು ಹರಸಾಹಸನೇ ಇಲ್ಲಿ. ಬಟ್ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್. ಯಾರೆಲ್ಲ ವಿಸಿಟ್ ಆಗಿಲ್ಲ ದಯವಿಟ್ಟು ಇಲ್ಲ ವಿಸಿಟ್ ಆಗಿ ಒಂದು ಸಾರಿ. ಮುಳ್ಳಯ್ಯನಗಿರಿ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್. ಎಸ್ಪೆಷಲಿ ನಾನು ಸಜೆಸ್ಟ್ ಮಾಡೋದೇನೆಂದರೆ ಮಳೆ ಟೈಮಲ್ಲಿ ಬರಬೇಕು ಇಲ್ಲಿಗೆ. ಸೊ ಯು ರಿಯಲಿ ಫೀಲ್ ದ ಆಸಮ್ನೆಸ್ ಆಫ್ ದ ಅರ್ತ್. ನೇಚರ್ ಇದು ಬ್ಯೂಟಿ ಏನು ಅಂತ ನಿಮಗೆ ಇಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ. ವಿಸಿಟ್ ಮಾಡಿ ಒಂದು ಸರಿ ಆದರೂ. ಇವ್ರು ನೋಡಿ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ ಅಂತ. ನಮ್ಮ ದಿವಿನಂತೂ ಬೆಟ್ಟ ಹತ್ಬಿಟ್ಟು ಇಳಿದ್ಬಿಟ್ಟ. ಸಾಕಾಗೋಯ್ತು ಇವ್ರಿಗೂ. ಫಸ್ಟ್ ಗುಡ್ಡೆ ಮಿತ್ತರ್ ಗುಡ್ಡೆ ಮಿತ್ತರ್ ಅನಿಸಿಕೆ ಬಂದ್ರೆ ಗುಡ್ಡೆ ಮಿತ್ತರ್ ಅನಿಸಿಕೆ ಸ್ಟಾರ್ಟಿಂಗ್ ಗುಡ್ಡೆ ಮಿತ್ತರ್ ಅನಿಸಿಕೆ ಅರ್ಧ ಮಿತ್ತರ್ ಹೆಸರು ಬಂತು. ಅರ್ಧ ಮಿತ್ತರ್ ನೀ ಸುರೇಖ ಅರ್ಲ ಬೈಜೇರ ವಯಸ್ಸೊಂದಿನಾರೆ ಬೈಜೇರ ಎಂಕ್ಲ ಮೇನ್ ಟ್ರಿಪ್ ದ ಪ್ಲಾನರೇ ಬೈಜೇರ್ ಮಿತ್ ಬರ್ರೆ ಆ ಇನ್ನೇ ಜಲ್ಪನಿ ಗುಲ್ಲಿನಿ ಸಾರಿ ಬಡದಿ ಕುಲ್ಲಿನ ತೋದು ಕಂಡನಿಲ್ಲ ಕುಲ್ಲಿ ಗೆಳತಿ ಗೆಳತಿ
ಮುಲ್ಯಾನಗಿರಿ ಅರ್ಧದ ಮುಲ್ಯಾನ್ ಗಿರಿ ಮುಲ್ಯಾನ್ ಮುಟ್ಟ ಮಾತ್ರ ಅರ್ಥ ಬಿಟ್ಟು ಹೋಗ್ತೀನಿ ತಾಯಿ ಅರ್ಧ ಮುಟ್ಟ ಮುಕ್ಕಲತ್ತಿ ಅವು ಅರ್ಧ ಅರ್ಧ ಮುಟ್ಟ ಅವು ರೋಡ್ ಇಚ್ಚ ರೋಡ್ ಮಂದಿ ಅಂದ ಅರ್ಧ ಅರ್ಧ ಅವಾಗಂದು ಕಾಲ್ ಇಚ್ಚ ಕಾಲ್ದ ಕಾಲ್ ಕ್ವಾರ್ಟರ್ ಅನಿಸಿಕೆ ಹೆಂಗ್ ಮಿತ್ತು ಮುಟ್ಟ ಬತ್ತು ಸಂಗೀತ ಅಂತಾರೆ ಎಕ್ಸ್ಪೀರಿಯನ್ಸ್ ಪಾನೋಡು ಗಣೇಶನ್ ಆಯ್ತಾ ಫುಲ್ ಮುಳ್ಳಯ್ಯನಗಿರಿ ಫೋನಾಗ ಅರ್ಧ ಬೋದ ಅಪ್ಪಣೆ ಓಲ ಅವಂತ 5 ನಿಮಿಷ ಕೊಲ್ಲಿ ಜನ 10 ನಿಮಿಷ ನೆಕ್ಸ್ಟ್ ಬೇರೆ ಅನಿಸಿಕೆ ಬೇರೆ ಬಾರಿ ಸ್ಪೀಡ್ ಇತ್ತೇರಿ ಬೇರೆ ಮಹೇಶ್ ಟ್ರಾವೆಲ್ಸ್ ಟ್ರೈನ್ ಟ್ರಾವೆಲ್ಸ್ ಬಗ್ಗೆ ಬೇರೆ ಕಾಟಿಪಲ್ಲದಾರು ಅನಿಸಿಕೆ ಬಂದೆ ಅಕ್ಕನೊಟ್ಟಿಗೂ ಹೆಂಗ ಅಕ್ಕ ಐತಿ ಮಸ್ತ್ ಖುಷಿ ಇಂಚಿನ ಇದು ಮದ್ಮೆ ಹೋಯ್ನ ಅಜ್ಜ ಹೆಲ್ಪ್ ಮಾಡ್ತಾರೆ ಅಂತ ಅದೇ ಅಜ್ಜ ಬಂದ ಏನ ಪಪ್ಪ ಹೆಲ್ಪ್ ಮಾಡ್ತೀರಿ ಸಪೋರ್ಟ್ ಮಾಡ್ತಾರೆ ಎನ್ನ ಮಗಲ್ ಪೋಪುಜಿ ಪಂಡಲ್ ಗೊತ್ತಾಡ ಕುಲ್ಯಾಲು ಮಗ ಪಂಡೆ ಇಷ್ಟಂ ಪಲ್ಲ ಜೈ ಶ್ರೀರಾಮ್ ಬೇರೆ ಕುಡಂದಿತ್ತೇರಿ ಬೇರೆ 10 ನಿಮಿಷಗಳು ಅಂತ ನಿತ್ತೇರಿ ಸಂಖ್ಯೆ ಮಿತ್ತು ರೀಚರ್ ನನಗೆ ತರ ತಿರ್ಕುದುಂಡು ಬ್ರದರ್ ಇದ್ದೆ ಬ್ರದರ್ ತೂದಾನೆಗೆ ಆರೊಂಜಿ ಮೋಟಿವೇಶನ್ ಬ್ರದರ್ ಗಣೇಶ್ ಕುಮಾರ್ ಸೇಂಗಿದತ್ತು ಅಂತೀರಿ ಬೇರೆ ಯಾರೇ ಮೋಟಿವೇಶನ್ ಆರು ಮೋಟಿವೇಟ್ ಮಂತದ ಮುಕ್ಲಿಲ್ಲೇ ತಂಪೋಯರ್ ಮಿತ್ತು ಬೇರೆ ತರದಿರ್ಕೊಂದಿನ 10 ಕೊಡ ಉಂಡಿ ಬೆನ್ನ ಬಾವಟ ಅಂದ್ಬಿಡ್ತೀನಿ అయితే బా జోకులు అనిసికంగా జోకులకి సీదా పోతుంది పింక్ అనుకు సూపర్ లాక ముక్కులు అనిసిక ఏం చేస్తాను So wonderful. It's a beauty spot. It was looking like wow. ಬ್ಯೂಟಿ ಸ್ಪಾಟ್ ದೇವಸ್ಥಾನ ಮೇಡಮ್ ಕದ್ರಿ ವಾರ್ಗ ನೇತ ಮಾತ ಮೂಲ ಕಾರಣ ದ್ರಿಯಾತ ಆಲೆ ಸೀದಾ ಪೋತಲ್ಲ ಲಕ್ಕೊಂದು ಸೊ ಇದು ಅಲ್ಲ ಮೇನ್ ಮಿತ್ತು ಊಟ ಬೈತಾರ ಸೇಂಕೆ ಹೊಡೊಂದಿದ್ದೇರು ಇನ್ನ ಸೇಂಕೆ ಪಿಂಕ್ ಅಂಡ್ ಪೋವಂತನ ಮೂಂಕುಡು ಪೋವಂತನ ಪಲ್ಲೆ ಅಂಡ್ ಅಲ್ಪ ಬುರ್ಕಿ ಏನಂತನ್ಗೆ ಅಲ್ಪ ಲೆಮನ್ ಜ್ಯೂಸ್ ತಗೋ ಬನ್ನಂತಿ ಖುಷಿ ಅಣ್ಣ ಮಿತಾರ್ ಐ ಬೇರೆ ಅನಿಸಿಕೆ ಐತೆ ಅಶ್ವಿನೇರ್ನ ಒಂಜಿ ಗುಡ್ ನೋಟ್ಸ್ ಜೋಕ್ಲಿಗೆ ಏಪಗ್ಲ ದೇವರನ ಆಶೀರ್ವಾದ ಉಂಡು ಜೋಕ್ಲಿಗೆ ಓಲ ಮಂಡೆ ವೆಚ್ಚ ನಡ್ತಂಬ ಗೊತ್ತಿಲ್ಲ ಮಟ್ಟ ಆಕ್ಚುಲಿ ನಮಗ್ಲ ಇನ್ಸ್ಪಿರೇಷನ್ ಹಾಕಲ್ಲ ಅಂತ ವಿರಾಟ್ ವೈನಿ ಎತ್ತಿನ ಗೊತ್ತಾಯ್ತು పోతిని అల్ప రోడ్ కర్తొంది ఎంచబోతున్నా కించనే బలే పోతి బల్ల ಒಂಜಿ ಅನಿಸಿಕೆ ಏನ್ಗ ಜೈ ಪಾಡ್ಲೆಯ ಅಣ್ಣ ಫಸ್ಟ್ ಆಫ್ ಆಲ್ ನಿ ಕದಿಕೆ ಪ್ರಸಂಗ ಬಂದಿದೆ ಸೀದಾ ಬಾರ ನೀ ಪೋಯಿನ ತೂದು ಮಾತ ತಿಳೋಡು ಹೋತಿನಿ ಗೊತ್ತುನಾ ದಾಯ್ ಅಲ್ಪ ಜಾಸ್ತಿ ತಿರ್ತೆಡ ಶೋಕ್ ವ್ಯೂಸ್ नी खुशी अंडा నీకు దరి దరిగదా బరుతో సీదా తిత్తి బైదోడు
निकले तारे दिल के ना फोटो ते अपना खुशी है जो तूने मुझे मारी तो सीधी सादी चोरी शराबी हो गई. ಅಂತೂ ಇಂತೂ ನಮ್ಮ ಚಿಕ್ಕಮಂಗ್ಳೂರು ಟ್ರಿಪ್ ಒಂದು ಬ್ಯೂಟಿಫುಲ್ ಮೆಮೊರಿ ನಮ್ಮ ಲೈಫಲ್ಲಿ. ಎಷ್ಟೊಂದು ಚೆನ್ನಾಗಿತ್ತು ಗೊತ್ತಾ. ಆಲ್ ದ ಥ್ಯಾಂಕ್ಸ್ ಗೋಸ್ ಟು ನಮ್ಮ ರಂಜನಣ್ಣ. ಅವರೇ ಈ ಸಲ ಪ್ಲ್ಯಾನ್ ಮಾಡಿದ್ದು. ಸೊ ಸರ್ಪ್ರೈಸ್ ಕೊಟ್ಟರು. ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ ಅಂತ. ನಾವು ನಾರ್ಮಲಿ ರೆಸಾರ್ಟ್ಗೆ ಹೋಗ್ತೀವಿ, ಇಲ್ಲ ಪಾರ್ಕ್ಗೆ ಹೋಗ್ತೀವಿ, ಇಲ್ಲ ಬೀಚ್ಗೆ ಹೋಗ್ತೀವಿ. ಸೊ ಈ ಥರ ಹಿಲ್ ಸ್ಟೇಷನ್, ಈ ಥರ ಬ್ಯೂಟಿಫುಲ್ ಪ್ಲೇಸಸ್, ಟೆಂಪಲ್, ಸೀರಿಯಸ್ಲಿ ಅದು ಎಲ್ಲರೂ ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಹೋಗಲ್ಲ. ಸೊ ಹೀ ಈಸ್ ರಿಯಲಿ ಗ್ರೇಟ್ ಆ್ಯಂಡ್ ಆಲ್ ದ ಥ್ಯಾಂಕ್ಸ್ ಟು ಮೈ ಅಣ್ಣ. ಹಾಗೆ ಹೋಗ್ತಾ ಇದ್ವಿ ನೋಡಿ. ಈ ವೆದರ್ ಮತ್ತು ಈ ಪ್ಲೇಸ್, ಹಾಗೆ ಆ ಸನ್ಸೆಟ್ ನೋಡೋಕ್ಕೆ ಒಂಥರ ಏನೋ ಚೆಂದ ಅಲ್ಲ. ಸೊ ಹೀಗೆ ಔಟಿಂಗ್ ಹೋದರೆ ನಾವು ಕೊನೆಗೆ ಮನೆಗೆ ತಗೊಂಡು ಹೋಗೋದು ಒಂದಷ್ಟು ಫೋಟೋಸ್, ಒಂದಷ್ಟು ಬ್ಯೂಟಿಫುಲ್ ಮೆಮೊರೀಸ್, ಹಾಗೆ ಒಂದಷ್ಟು ಲಾವ್ಸ್. ಮನೆಯಲ್ಲಿ ಕೂತ್ಕೊಂಡಿರ್ತೀವಿ, ಟೋಟಲ್ ಜರ್ನಿ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ. ಮೈ ಕೈ ಕಾಲು ನೋವು ಜೊತೆ ಏನೋ ಒಂಥರ ಖುಷಿ ಕೊಡುತ್ತೆ, ಏನೋ ಒಂಥರ ಜೋಶ್ ಕೊಡುತ್ತೆ ಲೈಫಲ್ಲಿ. ಲೈಫ್ ಹೀಗೆ ಇರಬೇಕು, ಚೆನ್ನಾಗಿರಬೇಕು, ನಮಗಿನ್ನೂ ಜೀವಿಸಬೇಕು ಅನ್ನೋ ಭರವಸೆ ಕೊಡುತ್ತೆ ಈ ಪ್ರಕೃತಿ ಹಾಗೂ ಈ ದೃಶ್ಯ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.